ಯಾರಾದ್ರೂ ಒಬ್ಬ ವಿದ್ಯಾರ್ಥಿಗಳು ಮಾತಾಡಿದ್ರೆ ತುಂಬಾ ಒಳ್ಳೇದು. ಒಬ್ರು ನಿಮ್ಮ 7 ಜನರಲ್ಲಿ ಪ್ರತಿಭಾವಂತರ ಪೈಕಿ ಒಬ್ಬ ವಿದ್ಯಾರ್ಥಿ ಯಶಸ್ಸಿಗೆ ಕೊಂಡೋಗ್ಲಿ ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಮೆಡಿಕಲ್ ಮರ್ತ್ಬಿಟ್ಟೆ ಪ್ರಸನ್ನ ಕುಮಾರ್ ಅವರು ಇದಕ್ಕೆ ಮೂಮೆಂಟ್ಗಳನ್ನ ನಾನೇ ಸಹಿತ ಕೊಡ್ತೀನಿ ಅಂತ ಅವರು ವಾಲಂಟಿಯರ್ಗೆ ಮುಂದೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರ ಕಡೆಯಿಂದ ಕೊಡುಗೆ ಅಂತ ಹೇಳ್ತಾ ಅವ್ರಿಗೂ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಸ್ವಾಗತ ಬಯಸುತ್ತಾ 2016ರಲ್ಲಿ ನಾನು SDMCಯಲ್ಲಿ 5 ವರ್ಷ ಸತತವಾಗಿ ಅಧ್ಯಕ್ಷ ಆಗಿದ್ದೆ. ಅದೇ ಟೈಮಲ್ಲಿ ಲಕ್ಷ್ಮೀಪುತ್ರನವರು ಇಲ್ಲಿಗೆ ಎಂಟ್ರಿ ಕೊಟ್ಟರು. ಅವರು ಕನ್ನಡ ಲೆಕ್ಚರರ್. ನಾನು ಬಂದು ಆಫೀಸಲ್ಲಿ ಕುಂತ ಪಾಠ ಮಾಡ್ತಿರ್ಬೇಕಾದ್ರೆ ಅವರ ಒಂದು ಕನ್ನಡದ ಕಂಪು ಏನು ಅಂತಂದ್ರೆ ಅರ್ಧ ಗಂಟೆ ನಾನೇ ಆಲ್ಸ್ಕೊಂಡು ಕುಂತ್ಕೊಂಡು ಪದ್ಯಗಳಾಗ್ಬೋದು ಕವನಗಳಾಗ್ಬೋದು ಹೇಳ್ತೀನಿ ಮಕ್ಕಳಿಗೆ. ನಾನು ಹೇಳಿ ಕಳಿಸಿ ಕಾಲಕ್ಕೆ ಬರ್ತಿರ್ಲಿಲ್ಲ. ಅವರು ಇಲ್ಲ ರಂಗರಾಜ ನಾನು ಪಿರಿಯಡ್ ಮುಗಿಲಿ ಬರ್ತೀನಿ ಅಂಬರು. ಒಂದು ಅವರು ಈ ಕಾರ್ಯಕ್ರಮದ ಯಶಸ್ವಿ ನಡೀತಾ ಇದೆ. ಇನ್ನೊಂದು ಏನಿರೋದ್ರೆ ಇಲ್ಲಿ ಒಂದು ಟೂರ್ ಕಾರ್ಯಕ್ರಮ ಮಾಡಬೇಕು, ನೀನು ಮುಂದೆ ಬೀಳ್ಬೇಕು ಅಂದ್ರು. ಅವತ್ತಿನ ಮೇಡಮ್ ಟೂರ್ ಯಾವುದೇ ಕಾರಣ ಕರ್ಕೊಂಡು ಹೋಗೋದಿಲ್ಲ ಅಂತಂದ್ರು. ಬೇಡ, ಯಾಕೆ ಮೇಡಮ್ ಕರ್ಕೊಂಡು ಬರೋದು ಮಕ್ಕಳು ತೊಂದರೆ ಆಗ್ತದೆ, ಯಾರು ಜವಾಬ್ದಾರಿ ನೀವು ತರಂತೀರ ಅಂತಂದ್ರು. ಅವಾಗ ನನಗೆ ಬೆನ್ನಲ್ಲಿ ಬಂದು ನಿಂತಾರೆ ಲಕ್ಷ್ಮೀಪುತ್ರಣ್ಣ ಮತ್ತು ಇಲ್ಲಿ ಬಂದಿದ್ದಾರೆ DRS ಅಂತ ಹೇಳಿ ಅಕ್ಕಿರಾಂಪುರ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇವ್ರಿಬ್ಬರಣ್ಣ ಏನೇ ಅಲ್ಲಿ ಟೂರ್ ಮಾಡಿಸು ನಾವು ಇದ್ದೀನಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ಯಶಸ್ವಿ ನಂಬಿಕೆ ಇಟ್ಟಿದ್ವಿ, ಅದನ್ನ ನಡೆಸ್ಕೊಡಿ ಅಂತಂದ್ರು. ನೀವು ತುಂಬ ಒಳ್ಳೆಯದಿದ್ದಂಗೆ ಇದ್ದೀರಾ ಅಂತಂದ್ರೆ ನಾನು ಅದನ್ನ ಅಭಿಮಾನವನ್ನು ನಾನು ಯಾವತ್ತೂ ಸುಳ್ಳು ಬಳಸಲ್ಲ ಲಕ್ಷ್ಮೀಪುತ್ರವರೇ ಅಂತ ಹೇಳ್ತಾ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೀವಿ. ಇನ್ನು 10 ಹೆಜ್ಜೆಗಳು ಇದ್ದಾವೆ ಗುರಿಗೆ. ಅದನ್ನು ಮುಂದೆರಡಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಲಕ್ಷ್ಮೀಪುತ್ರವರು ತುಂಬ ವಿಶೇಷವಾದ ಶಿಕ್ಷಕರು ಹೌದು. ಆಮೇಲೆ ಸಾಮಾಜಿಕ ಕಳಕಳಿ ಉಳ್ಳಂತಹ ವ್ಯಕ್ತಿತ್ವ ಅವರದು. ಅವರಿಗೆ ಮುಂದಿನ ಜೀವನದಲ್ಲಿ ಆಯುಷ್ ಆರೋಗ್ಯ ಕೊಡಲಿ. ಇದು ಅಂತ್ಯವಲ್ಲ, ಇದು ಆರಂಭ ಅಂತ ಅಂದ್ಕೊಂಡು ನಿಮ್ಮ ಜೀವನ ತುಂಬ ಆರೋಗ್ಯಕರವಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು LKG ಇಂದ 10th ವರೆಗೂ ಓದಿದ್ದು. ನಮ್ಮ ಸ್ಕೂಲಲ್ಲಿ ಎಲ್ಲ ಪಾಠ ಚೆನ್ನಾಗೇ ಮಾಡ್ತಿದ್ರು. ನಾವು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದಿದ್ದೀವಿ. ನಮ್ಮ ಸ್ಕೂಲಲ್ಲಿ ನಾವು ಅವತ್ತು ಮಾಡಿದ ಪಾಠನ ಅವತ್ತೇ ಓದ್ತಿದ್ವಿ, ಮತ್ತು ರಿವಿಷನ್ ಮಾಡ್ತಿದ್ವಿ. ನಮ್ಮ ಸ್ಕೂಲಲ್ಲಿ ದಿನ ಟೆಸ್ಟ್ ಕೊಟ್ಟು ನಮಗೆ ಎಲ್ಲ ಪ್ರಿಪ್ರೇಟರಿಯಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ದು ನಾವು ಓದ್ತಿದ್ವಿ. ನಮ್ಮ ಸ್ಕೂಲಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇರ್ತಿದ್ರು. ಮ್ಯಾಥ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ರು. ಮ್ಯಾಥ್ಸು ಸೈನ್ಸು ಎಲ್ಲ ಚೆನ್ನಾಗಿ ಮಾಡ್ತಿದ್ವಿ. ಸೋಷಿಯಲ್ಗಂತೂ ನರಸಿಂಹಬಾಬು ಸರ್ ಅಂತ ಇದ್ದರು. ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಟೀಚರು. ಅವ್ರು ನಮಗೆ ಪಾಠ ಮಾಡೋದ್ರಿಂದ ನಮ್ಮದು ಸೋಷಿಯಲ್ಲು ಮತ್ತು ಸೋಷಿಯಲ್ಲು 100ಕ್ಕೆ 100 ಅಂಕ ಪಡೆದಿದ್ದೀವಿ. ಮತ್ತು ಹಿಂದಿನೂ 100ಕ್ಕೆ 100 ಅಂಕ ಪಡೆದಿದ್ದೀವಿ. ಅದಾದ್ಮೇಲೆ ತಿರ್ಗಾ ನಾವು ಮುಂದಿನ ಎಜುಕೇಷನ್ನು ಚೆನ್ನಾಗಿ ಮಾಡಬೇಕು ಅಂತಿದ್ದೀವಿ. ಇಲ್ಲಿ ನಮಗೆ ಕರೆದು ಸನ್ಮಾನ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀಪುತ್ರ ಮತ್ತು ಹನುಮಂತರಾಜು ಸೇವಾನಿವೃತ್ತಿ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಪ್ರಥಮವಾಗಿ ಲಕ್ಷ್ಮೀಪುತ್ರ ಸಾಹೇಬರಿಗೆ ಧನ್ಯವಾದಗಳು. ಏನಪ್ಪ ಅಂತಂದರೆ ಎಲ್ಲ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಯೂನಿಕ್ ಅಂತ ಹೇಳ್ತಾರೆ. ಅವ್ರಿಗೆ ನಿಜವಾಗ್ಲೂ ಅವರು ಬೇರೆಯವ್ರಿಗಿಂತ ವಿಭಿನ್ನವಾಗಿ ತನ್ನನ್ನು ತಾನು ಗುರುತಿಸ್ಕೊಂಡಂತಹ ಪ್ರತಿಭಾನ್ವಿತ ಶಿಕ್ಷಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನನಗೆ ಪಕ್ಕದಲ್ಲೇ ಕೂತಿರ್ತಕ್ಕಂಥ ರಂಗರಾಜಣ್ಣವರು ಅವರು SDMC ಅಧ್ಯಕ್ಷ ಆದಾಗ ಅವ್ರ ಅನುಭವನ ಹಂಚ್ಕೊಂಡ್ರು. ಹಾಗೇನೆ ನಾವು ಇಲ್ಲಿ ಒಂದು 2-3 ಸರಿ ಸಾಕಷ್ಟು ಬಾರಿ ಬಂದಿದ್ವಿ. ಬಟ್ ಅವರ ಕಾರ್ಯನಿರತೆ ಮತ್ತು ಅವ್ರಿಗೆ ವೃತ್ತಿ ಮೇಲೆ ಇರ್ತಕ್ಕಂಥ ಗೌರವ ಅದಲ್ದೇನೆ ಎಲ್ಲ ಈಗ ಶಿಕ್ಷಕ ಏನೀಗ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರಿದ್ರೆ ಕೆಲಸಕ್ಕೆ ನಾವು ಸೇರ್ತೀವಿ. ಅಂದಿಂದ ಸರ್ಕಾರ ನಿಯಮದಂತೆ 60 ವರ್ಷ ಆದಾಗ ನಿವೃತ್ತಿ ಆಗೋದು ಸಹಜ ಕ್ರಿಯೆ. ಅವರು ಆರೋಗ್ಯ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಕೆಲಸ ಮಾಡಲಿ ಮಾಡದೇ ಇರಲಿ, 60 ವರ್ಷ ತುಂಬಿದ ನಂತರ ಅವರನ್ನು ಗೌರವಿತವಾಗಿ ಬೀಳ್ಕೊಡೋದು ಸರ್ಕಾರದ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಲಕ್ಷ್ಮೀಪುತ್ರವರು ಒಳ್ಳೆ ಶಿಕ್ಷಕರಾಗಿ ಮತ್ತು ಉತ್ತಮ ಸಮಾಜಮುಖಿ ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ನಾನು 16 ವರ್ಷಗಳಿಂದ ಅವರನ್ನು ಬಲ್ಲೆ. ಅವರು ಏನಿವತ್ತು ಸಮಾಜದ ಚಟುವಟಿಕೆಗಳಿರ್ಬೋದು, ನಾನು ಹಲವಾರು ಶಿಕ್ಷಕರ ಫಂಕ್ಷನ್ಗಳಲ್ಲಿ ನೋಡಿದ್ದೆ. ಅವರ ಪಾತ್ರ ಬಹಳ ವಿಚಿತ್ರವಾಗಿ ವಿಶೇಷ ಮತ್ತು ವಿಚಿತ್ರವಾಗಿರುತ್ತೆ. ಯಾವುದಾದ್ರೂ ಒಂದು ವಿಶೇಷವಾಗಿ ಒಂದು ಸಹಾಯಕ ಸಾಚೋದು, ಇನ್ನೊಂದೇನಾದ್ರು ಕಾರ್ಯಕ್ರಮ ಮಾಡೋದು, ಪ್ರತಿಯೊಂದು ಯಾವುದಾದ್ರೂ ಒಂದು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರಿಗೀಗ ಇನ್ನು 60 ವರ್ಷ ತುಂಬಿದೆ. 6 ವರ್ಷ ಹುಡುಗ ಆಡ್ದಂಗೆ ಆಡ್ತಾರೆ ನಮ್ಮ ಲಕ್ಷ್ಮೀಪುತ್ರರಿಗೆ. ಅವ್ರ ವಯಸ್ಸೇ ಆಗಿಲ್ಲ. ಅವ್ರನ್ನ ಬಳಸ್ಕೊಂತೇವೆ. ಈಗ ನಾಳೆಯಿಂದ ಅವ್ರನ್ನ ಬೇರೆ ಕೆಲಸಕ್ಕೆ ಅವ್ರನ್ನ ನಾವು ಹಚ್ತೇವೆ. ಶಿಕ್ಷಣ ನಮ್ಮ ಜೊತೆ ಇರಬೇಕಾಗುತ್ತೆ.
ಇದು ಏರ್ಪಾಡು ಮಾಡಿದ್ದೀವಿ. ಭಾಳ ಸಂತೋಷ. ಒಬ್ಬ ಸಹೃದಯ ಶಿಕ್ಷಕ ತನ್ನ ಅವಿರತ ಸೇವೆಯಿಂದ 37 ವರ್ಷಗಳ ದೀರ್ಘ ಅವಧಿಯನ್ನು ಮಕ್ಕಳ ಜೊತೆಯಲ್ಲಿ, ಸಹಪಾಠಿಗಳ ಜೊತೆಯಲ್ಲಿ, ವಿದ್ಯಾಧಿಕಾರಿಗಳ ಜೊತೆಯಲ್ಲಿ ಸಂಯಮದಿಂದ, ವಿನಯದಿಂದ, ಕರ್ತವ್ಯನಿಷ್ಠೆಯಿಂದ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡು ವಿನಯವಂತರಾಗಿ ಕೆಲಸ ಮಾಡಿರತಕ್ಕಂಥ ನಮ್ಮ ಲಕ್ಷ್ಮೀಪುತ್ರ ಇವತ್ತು ನಿವೃತ್ತರಾಗ್ತಾ ಇದ್ದಾರೆ. ನಿವೃತ್ತಿ ಅದು ಸಾಮಾನ್ಯ, ಮನುಷ್ಯನಿಗೆ ಹೇಗೆ ಹುಟ್ಟು ಸಾವು ಹಾಗೆ ನಿವೃತ್ತಿಯು ಕೂಡ ಸೇರಿದ್ದೊಂದು ದಿವಸ, ಬಿಡುಗಡೆ ಆಗೋದು ಒಂದು ದಿವಸ, ಅದು ಇದ್ದೇ ಇರುತ್ತೆ. ಆ ಅವಧಿನಲ್ಲಿ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ಎಷ್ಟು ಎಲ್ಲರ ಪ್ರೀತಿಯನ್ನು ಗಳಿಸಿದ್ದೀವಿ ಅನ್ನೋದು ಬಹಳ ಮುಖ್ಯ. ಲಕ್ಷ್ಮೀಪುತ್ರ ಈಗ 60 ವರ್ಷದಿಂದಲೇ ಲಕ್ಷ್ಮೀಪುತ್ರ ಅಂತ ಇಟ್ಬಿಟ್ಟಿದ್ದಾರೆ ಅವ್ರಿಗೆ ಹೆಸರು ನೋಡಿ. ಆಗಿನ ಕಾಲದಲ್ಲಿ ಅವ್ರ ತಂದೆ ತಾಯಿಗಳು ಎಷ್ಟು ಬುದ್ಧಿವಂತರು, ನಮಗೆಲ್ಲ ಹಂಗೆ ಇಡಲೇ ಇಲ್ಲ. ಲಕ್ಷ್ಮೀಪುತ್ರ ಅಂತ ಆಗಿನ ಕಾಲದಲ್ಲಿ ಹೆಸರಿಟ್ಟಿದ್ದಾರಲ್ಲ, ನಿಜಕ್ಕೂ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಆ ಹೆಸರಿಗೆ ತಕ್ಕನಾಗಿ ಲಕ್ಷ್ಮೀಪುತ್ರ ನಡ್ಕೊಂಡಿದ್ದಾರೆ ಅಂತ ನನಗನ್ನಿಸುತ್ತೆ. ಕಾರಣ ನನಗೆ ತೀರಾ ಹತ್ತಿರದವರು, ಬಂಧುಗಳು ಕೂಡ ಯಾವಾಗಲೂ ಗೃಹ ಸಚಿವರ ಸುತ್ತ ಇರ್ತಕ್ಕಂಥ ನಿಷ್ಠಾವಂತ ಗೊತ್ತಿರುವಂಥ ಕನ್ನಡ ವಿಷಯದ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ತಾಲೂಕಿನ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ತುಂಬ ಅಭಿನಂದನೀಯ. ಅವರಿಗೆ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಪರಮೇಶ್ ಅವರು ಮಾತನಾಡ್ತಾ ಹೇಳಿದ್ರು ಒಳ್ಳೆಯ ಹಾಡುಗಾರರು ಅಂತಂದೇಳಿ. ನನಗೆ ಪರಿಚಯ ಆಗಿದ್ದು ಕೂಡ ಹಾಗೇನೆ. ನಾನು ಇಲ್ಲಿ BRC ಆಗಿ ಕರ್ತವ್ಯಕ್ಕೆ ಬಂದಾಗ ಈ ಬುಕ್ಕಪಟ್ಟಣ ಕ್ಲಸ್ಟರ್ಗೆ CRP ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ರು. ಒಂದು ಬೇಸಿಗೆ ರಜೆ ಅಂದರೆ ನಮ್ಗಳಿಗೆ ಕೆಲಸ ಜಾಸ್ತಿ ಇರ್ತಿದ್ದಾಗ ಶಾಲೆ ಬಿಟ್ಟ ಮಕ್ಕಳನ್ನು ಕರ್ಕೊಂಡು ಬಂದು ಅವರನ್ನು ಗುರುತಿಸಿ ಚಿಣ್ಣರಂಗ ಕೇಂದ್ರಗಳನ್ನು ಪ್ರತಿ ವರ್ಷವೂ ಕೂಡ ನಡೆಸ್ತಾ ಇದ್ವಿ. ಆ ಚಿಣ್ಣರಂಗಳ ಕೇಂದ್ರಕ್ಕೆ ನಾವೇನು ಮಕ್ಕಳನ್ನು ಗುರುತಿಸಿ ಕರೆತರ್ತಿದ್ವಿ. ಆ ಮಕ್ಕಳನ್ನು ಸುಮಾರು 45 ದಿವಸ ನಮ್ಮ ತರಗತಿಗಳಿಗೆ ಬರುವಂತೆ ಮಾಡೋದೇ ಒಂದು ದೊಡ್ಡ ಸಾಧನೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಚಿಣ್ಣರಂಗಳ ಕೇಂದ್ರಕ್ಕೆ ಹೋದಾಗ ನಾನು ಇವರು ಜೊತೆಗೆ ಹೋಗಿದ್ವಿ. ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಹಾಡನ್ನು ಮಕ್ಕಳ ಜೊತೆಗೆ ಸೇರ್ಕೊಂಡು ಇವರು ನೃತ್ಯ ಮಾಡ್ಕೊಂಡು ಚೆನ್ನಾಗಿ ಆಡಿದ್ರು. ನನಗೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇದೆ, ಆದರೂ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಗೃಹ ಮಂತ್ರಿಗಳ ಆಶೀರ್ವಾದವೇ ಕಾರಣ. ಅವರ ಸಂವಿಧಾನದ ಆಶಯ ಲಕ್ಷ್ಮೀಪುತ್ರ ಮತ್ತು ತಿಪ್ಪೇಸ್ವಾಮಿ ಸಹೋದರರ ಏನು ನನಗೆ ಒಂದು ಆಶೀರ್ವಚನ ಸಿಕ್ತು. ಇದರಲ್ಲೇ ತಿಳ್ಕೋಬೇಕು ದುರ್ಬಲ ವರ್ಗಕ್ಕೆ ಗೃಹ ಮಂತ್ರಿಗಳು ಹೇಗೆ ಶಕ್ತಿಯಾಗಿ ನಿಲ್ತಾರೆ ಅಂತ. ಒಂದು ನಮ್ಮ ಇಲಾಖೆ ನೋಡೋದೇ ನಮ್ಮ ಅಳತೆಗೋಲು ಏನು ಅಂದರೆ SSLC ರಿಸಲ್ಟು. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅದು ನಮಗೂ ನಮ್ಮ ಶಿಕ್ಷಕರಿಗೆ ಅಷ್ಟೇ ಗೊತ್ತು. ಬೇರೆಯವ್ರಿಗೆ ನಾವು ಪಬ್ಲಿಸಿಟಿ ಕೊಡೋಕ್ಕೆ ಹೋಗಲಿಲ್ಲ. ಐ ಆಮ್ ದ ಬೆಸ್ಟ್. ಮೈ ಕೊಟ್ಟಿಗೆರೆ ತಾಲೂಕು ಇಸ್ ದ ಬೆಸ್ಟ್. ನೌಕರರ ಪ್ರತಿಯೊಬ್ಬರ ಜೀವನದಲ್ಲೂ ಈ ದಿನ ಬಂದೇ ಬರುತ್ತೆ. ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಒಂದಿನ ಅವರು ನಿವೃತ್ತಿ ದಿನನ ಮಾಡ್ಕೊಳ್ಳೇಬೇಕಾಗುತ್ತೆ, ನಿವೃತ್ತಿ ಹೊಂದೇಬೇಕಾಗುತ್ತೆ. ಆದರೆ ಆ ನಿವೃತ್ತಿ ಹೊಂದಕ್ಕಂಥ ಮತ್ತು ಸರ್ಕಾರಿ ಸೇವೆ ಸಿಗ್ತಕ್ಕಂಥ ಅವಧಿನಲ್ಲಿ ಅವರು ಎಷ್ಟು ಮಟ್ಟಿಗೆ ಸೇವೆಯನ್ನು ಸಲ್ಲಿಸಿದರು, ಆ ಸೇವೆಯಿಂದ ಸರ್ಕಾರ ಅವರೇನು ಗುರಿ ಮಾಡಿ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಅದರಿಂದ ಈ ಸಮಾಜಕ್ಕೆ ಅವ್ರ ಕೊಡುಗೆ ಏನು ಅನ್ನೋದು ಭಾಳ ಇಂಪಾರ್ಟೆಂಟು. ಆ ವಿಚಾರದಲ್ಲಿ ಈ ಶಿಕ್ಷಕ ಕ್ಷೇತ್ರ ಇದೆಯಲ್ಲ, ಈ ಶಿಕ್ಷಕ ವೃಂದ ಇವರು ಒಂಥರ ಈ ನೇಷನ್ನ, ರಾಷ್ಟ್ರನ ಕಟ್ಟೋಂಥ ಒಂದು ಕೆಲಸದಲ್ಲಿ ದಿನಾನೂ ಬೆಳಗ್ಗೆ ಎದ್ದು ಜವಾಬ್ದಾರಿನ ಹೊಂದಿರ್ತಾರೆ. ಯಾಕೆಂದರೆ ಇವತ್ತು ಮಕ್ಕಳು ಮನೆಯಿಂದ ಶಾಲೆಗೆ ಬರಬೇಕಾದಾಗ ಏನೋ ಹೊಲದ ಹತ್ರ ಏನೋ ಕೆಲಸ ಇದ್ದರೆ, ರೈತರ ಮಕ್ಕಳು ಹೊಲದ ಹತ್ರ ಕೆಲಸ ಮಾಡಿ ಆತ ಹತ್ರ ಹೋಗಿ ಏನೋ ಒಂದಿಷ್ಟು ಮಾಡಿ ತಿಳ್ಕೊಂಡು ಶಾಲೆಗೆ ಬರ್ತಾರೆ. ಅವ್ರನ್ನ ಮನೆಯ ವಾತಾವರಣ ಬಿಟ್ಟು ಶಾಲೆ ವಾತಾವರಣ ಕಟ್ಟಬೇಕು ಅಂದರೆ ಅದು ಮುಖ್ಯವಾಗಿ ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ. ಆ ಮಕ್ಕಳನ್ನ ವಿದ್ಯಾಭ್ಯಾಸದ ಕಡೆಗೆ ಒಂದು ಪ್ರಮೋಟ್ ಮಾಡಬೇಕು, ಆಸಕ್ತಿನ ಬೆಳೆಸೋದು ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಭಾಳ ಪ್ರಾಮುಖ್ಯನ ಈ ಸಮಾಜದಲ್ಲಿ ಹಿಂದಿನಿಂದಲೂ ಗುರುಕುಲಗಳಿದ್ದಾಗಿಂದಲೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ.
ಆ ಒಂದು ನಿಟ್ಟಿನಲ್ಲಿ ಲಕ್ಷ್ಮೀಪುತ್ರ ಸಾಹೇಬರು ಯಶಸ್ವಿ ಆಗಿದ್ದಾರೆ. ಸುಂದರ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ. ಇದು ತುಂಬ ಸಂತೋಷವಾದಂತಹ ಒಂದು ಸಮಾರಂಭ. ಏನಕ್ಕೆ ಅಂದರೆ ನಾನು ಇಲ್ಲಿವರೆಗೂ ಎಲ್ಲೂ ಈ ಥರ ಸಮಾರಂಭ, ಬೀಳ್ಕೊಡುಗೆ ಸಮಾರಂಭ ಮಾಡಿರೋದನ್ನ ನಾನು ನೋಡಿರಲಿಲ್ಲ. ಅಂಥ ಒಂದು ಸಮಾರಂಭವನ್ನು ಈ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ನಿಜವಾಗೂ ಇದು ಏನು ಅಂತಂದರೆ ಲಕ್ಷ್ಮೀಪುತ್ರ ಸರ್ ಅವರು ಈ ಶಾಲೆಯಲ್ಲಿ 18 ವರ್ಷಗಳ ಕಾಲ ಯಾವ ರೀತಿ ಕೆಲಸ ಮಾಡಿದ್ರು, ಯಾವ ರೀತಿ ಇಲ್ಲಿದ್ರು ಅನ್ನೋದಕ್ಕೆ ಇದು ಒಂದು ಈ ಸಮಾರಂಭನೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಹಾಗೆ ನಾನಿವತ್ತು ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಅವರವರ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. 18 ವರ್ಷ ನಾನು ಅವ್ರ ಕೈ ಕೆಳಗೆ ಏನು ಒಂದು ನನಗೆ ಅವರು ಶಿಕ್ಷಕರು ಆಗಿರಲಿಲ್ಲ ಅಂದ್ರೂ ಆ ಭಾವನೆ ನನ್ನಲ್ಲಂತೂ ತುಂಬ ಇದೆ. ಏನಕ್ಕೆ ಅಂತ ಹೇಳಿದ್ರೆ 18 ವರ್ಷದಲ್ಲಿ ನನ್ನ ಪೂರ್ತಿ ಅವರ ನಮ್ಮ ಒಡನಾಟ ಇತ್ತು. ಅಂದರೆ ಒಂದು ಕಾಲದಲ್ಲಿ ನನ್ನ ತಂದೆ ಅಧ್ಯಕ್ಷ ಆಗಿದ್ದಾಗ ಅವ್ರು ನನ್ನ ಮನೆಗೆ ನನ್ನ ಅಣ್ಣ ಅಂತ ಬರ್ತಾ ಇದ್ರು. ಆಮೇಲೆ ನಾನು ಅಧ್ಯಕ್ಷ ಆದ್ಮೇಲಂತೂ ನಮಗೂ ಅವ್ರಿಗೂ ತುಂಬ ಏನು ಇದೇ ಒಂದು ಶಾಲೆಯಲ್ಲಿ ನನಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ರು. ಹೇಗೆ ಅಂತಂದ್ರೆ ಅವತ್ತು ನಾನು ಏನೂ ಅಲ್ಲಿಲ್ಲ, ಇಲ್ಲೊಂದು ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು.